ಶಿವ ಶಿವ ಎಲ್ಲೋ ನೋಡಿದ ನೆನಪಾಗುತ್ತಾವ. ಇದರಲ್ಲಿ ಮುಖ್ಯಾಧಿಕಾರಿಯರು ಮುಖ್ಯಾಧಿಕಾರಿ ಇವ. ಮುಖ್ಯಾಧಿಕಾರದಲ್ಲಿರೋರು ಯಾರು? ಮನೆಯ ಸರ್ವಾಧಿಕಾರಿಯೇ ನಾನು. ನನಗೆ ದೂರು ಕೊಡ್ಲಿಕ್ಕುಂಟು. ದೂರು ಕೊಡ್ಲಿಕ್ಕುಂಟು. ದೂರು ಕೊಡ್ಲಿಕ್ಕೆ? ಹೌದು. ಅದನ್ನೊಂದು ಬದಿಗಿಡು. ಬದಿಗಿಡ್ಲಿಕ್ಕೆಲ್ಲ ಇದ್ರ ಬಗ್ಗೆ ದೂರು ಕೊಡುದು. ನಮಗೆ ಯಾವುದರಲ್ಲಾದ್ರೂ ವಿಶ್ವಾಸ ಉಂಟು. ಇಂಥದ್ದೊಂದು ಹಿಡ್ಕೊಂಡು ಬರುವವರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಹೌದು. ಈಗ ನೀನು ದೂರು ಕೊಡುವುದು ಹೌದು. ಯಾವ ವಿಷಯದ ಬಗ್ಗೆ ದೂರು? ಈಗ ಇಂಥದ್ದನ್ನು ಹಿಡ್ಕೊಂಡು ಬಂದು ಹೋಗುವವರೆಲ್ಲ ಹೋಗಿದ್ದಾರೆ. ಈಗ ಎಲ್ಲಿಯಾದ್ರೂ ಇಟ್ಟು ಹೋಗುದು ಅವರಷ್ಟೇ. ಹೌದಾ? ಮತ್ತೆ ಯಾವ ವಿಷಯದ ಬಗ್ಗೆ ದೂರು? ಇದೇ ವಿಷಯದ ಬಗ್ಗೆ ದೂರು ಕೊಡ್ಲಿಕ್ಕೆ ಬಂದ ಕೊಡ್ತೇನೆ. ಇನ್ನು ದೂರು ಕೊಟ್ಟ ಮೇಲೆ ನೀವೆಲ್ಲ ನನಗೆ ಪರವಾಗಿ ನಿಲ್ಬೇಕು. ನಿನ್ನ ಪರವಾಗಿ ನಾನಿದ್ದೇನ? ನೀನು ಮೊದಲ ಮುಸುಕು ತೆಗಿ. ನಿನ್ನ ನಾಮಧೇಯ, ನನ್ನ ಹೆಸರು ಚಿನ್ನಯ್ಯ. ಬುರುಡೆ ಚಿನ್ನಯ್ಯ. ಹೇಳುವುದಾ ಅಥವಾ ಕೈಯಲ್ಲಿರುವುದಾ? ನೀನು ಚಿನ್ನಯ್ಯ ಅಂತ ಹೇಳಿದ್ದ, ಬೇರೆ ಹೇಳಿದ್ದ? ಅಲ್ಲ, ನಾನು ಭೀಮ ಅಂತ ಇಡ್ಬೇಕು ಅಂತ ಇದ್ದೆ. ಭೀಮ ಅಲ್ಲಿ ಒಬ್ಬ ಇದ್ದಾನಲ್ಲ, ಹಾಗಾಗಿ ಅದು ಬೇಡ ಅಂತ ಹೇಳಿ ನಾನು ಚಿನ್ನಯ್ಯ ಅಂತ ಇಟ್ಕೊಂಡೆ. ಇದು ಯಾರಿವ? ಮೊದಲು ಮುಸುಕು ತೆಗಿ. ಮುಸುಕು ತೆಗೆದ್ರೆ ಮತ್ತೆ ನನಗೆ ಅಪಾಯ ಇಲ್ಲಲ್ಲ ರೇ? ಅಪಾಯ ಇಲ್ಲಲ್ಲ. ಅಪಾಯ ಆದ್ರೆ ನನಗೆ ನಾಳೆಯಿಂದ. ನಾವು ಮಾಡುವುದೆಲ್ಲ ಮಾಡಿ ಆಗಿದೆ, ಆಮೇಲೆ ಮುಸುಕು ಹಾಕಿಕೊಂಡು ಬರುವುದು. ಅದು ನೀನೇ ಹೇಳ್ಬೇಕಲ್ಲ. ನಾನು ಬಿತ್ತಲಿಕ್ಕೆ ಇಲ್ಲಿ ಬಂದು ಕೂತದ್ದ. ಅದನ್ನೊಂದು ಬದಿಗಿಡು. ನಿಲ್ಲು. ನಿನಗೆ ಒಂದೇ ಸಿಕ್ಕಿದ್ದ? ಹೌದು. ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಮಾಡಿದೆ. ಇದು ಎಲ್ಲಿ ಸಿಕ್ಕಿತ್ತು? ಇದರಲ್ಲಿ ಅಲ್ಲಿ ಎಲ್ಲ ಅಗೀತಾ ಇದ್ದಾರೆ ರೇ. 14 ದಿವಸ ಆಯ್ತಲ್ಲ. ಎಲ್ಲ ಅದು ಯಾರಂತ ಪರಿಚಯ, ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ. ಒಂದೇ ಸಿಕ್ಕಿದ್ದ? ಒಂದಲ್ಲ, ತುಂಬಾ ಉಂಟು. ನಮಗೆ ಒಂದು ದೂರು ಕೊಡುವಾಗ ಒಂದು ಸಾಕು ಅಂತ ಹೇಳಿ ಇಟ್ಕೊಂಡು ಬಂದದ್ದು. ಇದು ಅಲ್ಲಿಂದ ತಂದದ್ದಲ್ಲ, ಮತ್ತೆ ಅರ್ಧದಿಂದ ಇಟ್ಕೊಂಡು ಬಂದದ್ದು. ಅಲ್ಲಿದ್ದಲ್ಲ? ಅಲ್ಲಿದ್ದಲ್ಲ. ಯಾಕೆ ತಂದೆ? ಅದಂದ್ರೆ ನಾನು ಬರುವ ವಿಷಯ ನಿಮಗೆ ಗೊತ್ತಾಗ್ಬೇಕಲ್ಲ, ನಾನು ಅಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ತಂದದ್ದು. ಬುರುಡೆ. ಹೌದು. ಇದು ಹೆಣ್ಣಿದ್ದ ಗಂಡಿದ್ದಂತ ಗೊತ್ತಿಲ್ಲ. ಹೆಣ್ಣಿದ್ದಾದ್ರೆ ಅರ್ಧ ಭಾಗ ಎಂತ ಇರ್ತದೆ ಅಂತ ಹೇಗೆ ನನಗೇನು ಗೊತ್ತು? ನಾನು ತಲೆಬುರುಡೆ ಸಜ್ಞಾನ ಪಾಪಿ. ಇದು ಇವ ಎಲ್ಲಿಂದ ತಂದ, ಏನು ವಿಷಯ? ಅದೇ ನನಗೂ ಗೊತ್ತಾಗ. ನೀನಿಯಾ? ನನಗೆ ಗೊತ್ತಾಗ್ಲಿಲ್ವಾ? ಯಾರೋ ನೀನು? ನಾನು ನಿಮ್ಮವ. ನನ್ನ ನಾನು ನಿಮ್ಮ ಅಪ್ಪನ ಹಿಡ್ಕೊಂಡು ಹೋದವ. ನಿಮ್ಮ ಅಪ್ಪನ ಹಿಡ್ಕೊಂಡು ಹೋದ. ಯಾವುದೇ ಮೇಲೆ ಬಾರಿಸ್ತೇನೆ. ಅಪ್ಪೆಯನ್ನು ಹಿಡ್ಕೊಂಡು ಹೋದದ್ದಲ್ಲ, ಅಪ್ಪಣೆಯನ್ನು ಹಿಡ್ಕೊಂಡು ಹೋದ್ರೆ ಅದು ನನಗೆ ಅಂದ್ರೆ ಗಡಿಬಿಡಿ ಆಗಿದೆ, ಸ್ವಲ್ಪ ಹೆದರಿಕೆ ಆಗಿ. ಯಾರಿಗೂ ಹೆದರಬೇಕಾದ ಅನಿವಾರ್ಯತೆ ಇಲ್ಲ. ನಾಲಿಗೆ ತೊಡೆ ಒರೆಸುದು. ನಾಲಿಗೆ ತೊಡೆ ಒರೆಸುದು ಮಾತಾಡುವಾಗ. ನಿನ್ನ ತೊಡೆ ಈಗ ನಾಲಿಗೆಯಲ್ಲಿ ಉಂಟಾ? ಅಲ್ಲ, ಮಾತಾಡುವಾಗ ನಾಲಿಗೆ ತಡವರಿಸುವುದು. ತೊಡೆವರೆಸುವುದು ಅಂತ ಹೇಳಿದ್ರೆ ಬೇರೆ. ಅದು ಹಾಗೆ ಹೇಳಿದ್ರೆ ಎಂತದ್ದು? ಹಾಗೆ ಹೇಳಿದ್ರೆ ಎಂತದ್ದು ರೇ ಅದು? ನೋಡು, ಇಲ್ಲೆಲ್ಲ ನಾವು ಮಾತಾಡುವ ಮಾತು, ಆ ಮಾಡುವಂತಹ ವ್ಯವಹಾರ, ಇದನ್ನೆಲ್ಲ ಗಮನಿಸುವವರಿದ್ದಾರೆ. ಗೊತ್ತಾಯ್ತಾ? ನನ್ನಂತಹ ಒಬ್ಬ ಉತ್ತಮ ವ್ಯಕ್ತಿ ಒಂದೇ ಒಂದು ಲಘುವಾದ ಶಬ್ದವನ್ನು ಮಾತಾಡದ ವ್ಯಕ್ತಿಯ ಬಾಯಲ್ಲಿ ಇಂಥದ್ದನ್ನೆಲ್ಲ ಭರಿಸಬೇಡ ಸುಮ್ಮನೆ. ಎಂತಹ ಶುದ್ಧರಾಯ. ಅದೇ ನನಗೆ ಸ್ವಲ್ಪ ಹೆದರಿಕೆ ಇತ್ತು. ಮತ್ತೆ ಅಲ್ಲಿ ಹೇಳಿದ್ರು, ಧನಿಗಳೇ ಹೇಳಿದ್ದಾರೆ, ಇನ್ನು ಏನು ಬೇಕಾದ್ರೂ ಮಾತಾಡು, ಮತ್ತೆ ಅವರಿಗೆ ಹೆದರಬೇಕು ಅಂತ ಇಲ್ಲ.
ಯಾಕೆ ಯಾಕೆ? ನನ್ನಲ್ಲಿಗೆ ಬಂದದ್ದಲ್ವೋ ಹೌದು. ಇದು ನನಗೆ ಸಂಬಂಧಪಟ್ಟ ವಿಷಯವಾದ ಕಾರಣ ನಾನು ಆಲೋಚಿಸ್ತೇನೆ. ಆಯ್ತು. ಇದು ನೀನು ನೀವು ಹೇಳಿದ್ದೆಲ್ಲ ಹೋಗ್ಬೇಕು, ನೋಡ್ಬೇಕು, ಬರ್ಬೇಕು, ಹೇಳ್ಬೇಕು ಅಂತ. ಓಹೋ ಬೇಹಿನ ಚಲ. ಹಾ ಹಾಗೆ ರಣವೀಕ್ಷಕ. ನಪುಂಸಕ ಯಾವುದು? ರಣವೀಕ್ಷಕ. ನಿನಗೆ ನೀನು ಅಲ್ಲದ್ದೇ ನೆನಪಾಗುವುದು ನಪುಂಸಕ. ನನಗೆ ಕೆಲವು ಮಂದಿಯನ್ನು ನೋಡುವಾಗ ಹಾಗೆ ಆಗುದಾ? ಕೆಲವು ಮಂದಿಯನ್ನು ನೋಡುವಾಗ ಯಾರನ್ನು ಹಾಗೆ ಹಾ. ಹೋದೆ, ನಾನು ಹೋದೆ. ಹೋದೆ. ನಾನು ಹೌದು. ಹಾ. ಅವರು ಸ್ವಲ್ಪ ಎಲ್ಲ ಯುದ್ಧ ಎಲ್ಲ ಮುಗಿದ ಮೇಲೆ ಹಾ. ಸಂಜೆ ಆಗುವಾಗ ಹೋದೆ. ಹೌದು ಹೌದು. ನಾವು ಪಾಂಡವರ ಗುಡಿದ ಹತ್ರ ಹೋದೆ. ಅವ್ರು ಇರ್ಲಿಲ್ವಾ? ಇದ್ರು. ಅವ್ರು ಏನು ಹೇಳಿಲ್ವಾ? ಇಲ್ಲ, ನಾನು ಹೊರಗಿನಿಂದ ಹೋದದ್ದು ಅವರ ಗುಡಿದ. ಬಿಡದಿಯೋ ಪಾಪಿ. ಬಿಡದಿಗೂ ಬುಡದಿಗೂ ವ್ಯತ್ಯಾಸ ಉಂಟು. ಅದು ಗಡಿಬಿಡಿಯಲ್ಲಿ ನಾಲಿಗೆ ಅಲ್ಲಿಗೆ ತೊಡೆವರಿಸಿದೆ. ಇವ ಪಾಂಡವರ ಬಿಡದಿಗೆ ಹೋದದ್ದು ಒಳ್ಳೇದು. ಬೇರೆ ಬಿಡದಿಗೆ ಹೋಗುತ್ತಿದ್ರೆ ಬರ್ತಿರ್ಲಿಲ್ಲ. ಅವನಿಗೆ ಸಮಸ್ಯೆ ಅದೇ. ಅವ ಮೊನ್ನೆಂದು ದಿವಸ ಅದೇ ಸಮಸ್ಯೆಯನ್ನು ಹೇಳಿ ತಪ್ಪಿಸಿದ್ದಾನೆ ಪಾಪಿ. ತೊಡೆವರೆಸುವುದಲ್ಲ, ತಡವರೆಸುವುದು. ಅದೇ ಹೇಳು. ಅಲ್ಲಿ ಹೋದೆ ಅವರ ಅಲ್ಲಿ ಅವರ ಬುಡದಿ ಅಲ್ಲ, ಬಿಡದಿ, ಹತ್ತಿರ ಬೀಡಿಗೆ, ಬೀಡಿಗೆ ಹೋದೆ. ತಂಬಿಗೆ. ತಂಬಿಗೆ ಹೋದೆ. ಹಾ. ತಂಬಿಗೆ ಹೋದೆ. ಹಾ. ಬೀಡಿಗೆ ಹೋದೆ. ಹಾ. ಬೀಡಿಗೆ ತಂಬಿಗೆ ಹೋದೆ. ಹೋದೆ ಆಯ್ತಲ್ಲ. ಹೋದೆ. ಹಾ. ಹೋಗುವಾಗ ರಾಯರೇ ಹಾ. ಒಳಗಿಂದ ಗುಸು ಗುಸು ಕೇಳ್ತಾ ಉಂಟು. ಗುಸು ಗುಸು ಅಜೀರ್ಣ ಮಾತಾಡುದು. ಅಜೀರ್ಣ ಅಜೀರ್ಣ ಆಗಿ ಮಾತಾಡುದ. ಅಲ್ಲ, ಅವರಲ್ಲಿ ಒಳಗೆ ಅರ್ಜುನ ಸೇನೆಯ ಮಹಾನಾಯಕ. ಹೌದು, ನೀವು ಅವರ ಅಭಿಮಾನಿಯನ್ನು ಕೊಂದಿದ್ದೀರಂತೆ, ಅದರ ವಿಷಯ ಮಾತಾಡುದು. ಅಭಿಮಾನಿ ಅವರು ನಾನು ಛೀ, ನೀವು ಅಭಿಮಾನಿಗಳು ಅಂತ ಹೇಳಿದ್ರೆ ನಮಗೆ ದೇವರು. ಹೌದು. ನಿನ್ನೆಯ ಯುದ್ಧದಲ್ಲಿಯ ಹಾ. ಅದು ಅಭಿಮನ್ಯು. ಅಭಿಮಾನಿಯನ್ನು ಕೊಂದಿದ್ದಾರೆ. ಹಾಗೆ ಅಭಿಮಾನಿಗೆ ಅಭಿಮಾನಿಗೂ ಅಭಿಮನ್ಯುವಿಗೂ ವ್ಯತ್ಯಾಸ ಉಂಟು ಪಾಪಿ. ಹೌದು ರಾಯರೇ. ಹಾ. ಹಾಗೆ ಅದು ಕೊಂದ ವಿಷಯದಲ್ಲಿ ಹಾ. ಅವರು ಮಾತಾಡುದು. ಹಾ. ಕೊಂದದ್ದು ಯಾರ ನಿಮ್ಮ ನಾವು ತಿಳಿದ ವಿಷಯ. ಹಾ. ಕೊಂದದ್ದು ನಿಮ್ಮವರಂತೆ ಅಲ್ಲ, ಯಾರ ಅವ ಯಾರು? ಯಾರು? ಬುಧೋದರ. ಆ? ಬುಧೋದರ ಕೊಂದದ್ದಂತೆ. ಇಲ್ಲ, ಅದು ಈಗ ದೂರ ಹೋಗಿ ಇವ ನಾಳೆಯವರೆಗೆ ಕಾಯುವ. ಇವ ಗುದದ್ವಾರವೋ ಬೇರೆ ದ್ವಾರವೋ ಬುಧೋದರ ಗದಾಧರ ಪುಣ್ಯಾತ್ಮ. ಗಡಿಬಿಡಿಯಲ್ಲಿ ನಾಳೆಗೆ ತೊಡೆವರಿಸಿ. ನೀನು ಅದಕ್ಕೊಂದು ಮತ್ತು ಮಾಡಲೇಬೇಕು. ಹಾಗೆ ಅವರು ಉದಾದರ ಅಂತ ಹೇಳ್ತಾನೆ. ಗದಾಧರ ಅವರು ಕೊಂದದ್ದಂತೆ. ಹಾ. ಅದು ಈಗ ದೂರು ಮತ್ತೊಬ್ಬರ ಮೈ ಮೇಲೆ ಬಂದಿದ್ದಂತೆ. ಅದು ಹಾಗೆ. ಹೌದು. ಪ್ರಪಂಚದ ನಿಯಮವೇ ಹಾಗೆ. ಹಾ. ತಪ್ಪು ಮಾಡಿದವರಿಗೆ ಆ ದೂರು ಬರುವುದಿಲ್ಲ, ದೂರು ಯಾರಿಗೆ ಬರ್ತದೆ. ಹೌದು, ಈಗ ನಾನು ನೋಡಿದ್ರೆ ಹಾ. ಯಾರ್ಯಾರು ತಪ್ಪು ಮಾಡ್ತೀನಿ, ನನ್ನ ಹತ್ರ ಪ್ರಕರಣ ಇಲ್ಲ. ನನ್ನ ಮೇಲೆ. ಹೌದಾ? ಹೌದು. ಮತ್ತೆ ನೀನು ಈಗೆಲ್ಲ ಮಾಡಿದ್ರೆ ಬಾರದೆ ಇದ್ದೀತ. ಏನಂತ 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 ಬಂದಿ? ಏನಿಲ್ಲ ಬರ್ಬೇಕು. ಏನಿಲ್ಲ. ಹೇಳು 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 ಹೇಳು. ನನಗೆ ಅದನ್ನೊಂದು ನಿನ್ನ ಬಾಯಲ್ಲಿ ನುಡಿಸಬೇಕು ಅಂತ ಉಂಟು. ಹೇಳು. ಇಲ್ಲ ಇಲ್ಲ ರಾಯರೇ, ಹಾ? ಹಾಗೇನಿಲ್ಲ. ಹಾ. ಹೌದು. ಹಾ. ಹಾಗೆ ಮತ್ತೆ ನೋಡಿ, ಅವರೆಲ್ಲ ಹೇಳ್ತಾ ಇದ್ದಾರೆ ಇದಂತದ್ದೆಲ್ಲ ಮಾಡಿದ್ರೆ ಬರ್ತದೆ ಅಂತ. ಅವರು ಸುಮ್ಮನೆ ಯಾರಾದ್ರೂ ಮಾತಾಡಿಸಿದ್ರೆ ಅವರನ್ನು ಮಾತಾಡಿಸುದಲ್ಲ ಇವರು ಹೀಗೆಲ್ಲ ಹೇಳಿ. ಯಾಕೆಂತ ಹೇಳಿದ್ರೆ, ಹಾ. ಈಗ ನೀ ಬುರುಡೆ ತಂದದ್ರಲ್ಲೂ ಒಂದು ವಿಷಯ ಉಂಟು. ಹೌದು. ಯಾಕಂತ ಕೇಳಿದ್ರೆ, ಯಾಕಂದ್ರೆ ಇದು ಅಗತ್ಯ ಉಂಟಾ ಹೌದು, ಕೆಲವು ಮಂದಿ ಹೇಳಿಯಾರು. ಅಲ್ವಾ? ಹೌದು. ಅಗತ್ಯ ಉಂಟಾ? ಅಗತ್ಯ ಉಂಟು. ಉಂಟೆ. ಅಗತ್ಯ ಉಂಟು. ಯಾಕೆ ಅಗತ್ಯ ಉಂಟು? ಯಾಕೆ ಅಗತ್ಯ ಉಂಟು? ಅಲ್ಲಿ ನಿನಗೆ ಒಂದು ತಲೆ ಬುರುಡೆ ಸಿಗದೆ ಹಾ. ಅಲ್ಲಿ ಸಾಯದೆ ಇರುವುದಕ್ಕೆ ಸಾಧ್ಯ ಇಲ್ಲಲ್ಲ. ಇಲ್ಲ, ಇಲ್ಲ. ಯುದ್ಧ ರಂಗ ಅಲ್ವಾ? ಹೌದು. ಯಾರಾದ್ರೂ ಸತ್ತಿರಲೇಬಹುದು. ಕೆಲವರೆಡೆ ಪ್ರಕರಣ ಆಗ್ತದೆ. ಆಗಿದೆ. 4-5 ದಿವಸದಲ್ಲಿ ತೀರ್ಮಾನ ಬರ್ಬೋದು, ಫಲಿತಾಂಶ ಬರ್ತದೆ. ಅದು ನಾನು ಹೇಳಿದ್ನ. ಮತ್ತೆ ನೀನು ನಿನ್ನಷ್ಟಕ್ಕೆ ಸೇರಿಸಿಕೊಂಡು ಹೋಗಬೇಡ. ಅಲ್ಲಿ ಯಾವುದೋ ಒಂದು ಪ್ರಕರಣ ಆದದ್ದು ಹೌದು. ಹೌದು. ಏನೇ ಇರಲಿ, ಸದ್ಯಕ್ಕಂತೂ ಸತ್ಯವನ್ನು ಹೊರಬಡಿಸುವ, ಹಾ. ಹೊರಬರಿಸುವ ಹಾ. ಪೂರ್ಣ ಹೊಣೆಗಾರಿಕೆ ನನ್ನ. ಎಲ್ಲ ನಿಮ್ಮನ್ನೇ ಹೇಳುದು. ಅದಕ್ಕೆಲ್ಲ ಎಲ್ಲ ಅಲ್ಲಿ ನಡೆಯುವ ಸಾವಿಗೆಲ್ಲ ಕಾರಣ ನೀವಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ನೀವು ಮಾತಾಡಬಾರ್ದು. ನೀವು ಮಾತಾಡಿದ್ರಲ್ಲಿ ಪ್ರಕರಣ ಇಷ್ಟರಲ್ಲಿ ಉಂಟು. ನೀವು ಒಂದು ಶಬ್ದ ಮಾತಾಡಿದ್ರೆ ಎಲ್ಲಿಗೋ ಮುಟ್ತಿತ್ತು. ಈಗ ನಾನು ಮಾತ್ರ ಮಾತಾಡದಿರುವುದಲ್ಲ, ನೀವು ಕೂಡ ಮಾತಾಡ. ನಾವು ಮಾತಾಡುದಿಲ್ಲ. ಹಾ? ನಾವು ಮಾತಾಡುದಿಲ್ಲ. ಹಾ. ಅಣ್ಣಪ್ಪನೇ ಮಾತಾಡ್ಬೇಕು. ನಾವ್ ಯಾಕೆ ಮಾತಾಡ್ತೇವೆ? ಅಣ್ಣಪ್ಪ. ಹೌದು, ನಮಗೆ ಅನ್ನ ಕೊಡುವವರು ನೀವು, ಅಪ್ಪ ನೀವು, ನೀವೇ ಮಾತಾಡ್ಬೇಕು. ಮತ್ತೆ ನಾವ್ ಯಾಕೆ ಮಾತಾಡ್ಬೇಕು? ಸರಿ, ಒಳ್ಳೆ. ನೀನು ಹೇಳಿದ ಮಾತು ಸತ್ಯ. ನಮಗೆ ಅಗತ್ಯ ಇಲ್ಲದಿದ್ರು
ಆ ಬಗ್ಗೆ ಆಲೋಚಿಸ್ತೇನೆ. ಹೌದು. ಈಗ ನೀನು ಆ ಬಿಡದಿಗೆ ಹೋದಿಯಲ್ಲ, ಅಲ್ಲಿ ಹೋದ ವಿಷಯ ಅದೇ, ಅವನನ್ನಲ್ಲಿ ಕೊಂದಿದ್ದಾರಂತೆ. ಕೊಂದ ವಿಷಯದಲ್ಲಿ ನೋಡಿರ ನಿಮ್ಮ ಭಾವ ಹೇಗೆ ನಿಂತಿದ್ದಾರೆ. ಇಷ್ಟರವರೆಗೆ ಅವರನ್ನು ನಾವು ಅವರು ಬರುವಾಗ ಹೇಗೆ ಹೇಳ್ತಿದ್ದರು, ಹೇಗೆ ಹೇಳ್ತಿದ್ದಾರೆ, ಬಂದರು ಬಂದರು ಭಾವ ಬಂದರು. ಹೌದಾ? ಇದಿಲ್ಲ, ಇನ್ನು ಹೋದರು ಸ್ವಲ್ಪ. ಯಾರು ಭಾವ? ನನ್ನ ಭಾವ. ನಾನು ಕುತ್ತಿಗೆ ಗಾಯಿ ಹಾಕಿ ದೂಡಿದ್ರು ಹೋಗುದು. ಅವರ ಆಗಲ್ಲ, ಇಲ್ಲಿಂದ ಹೋಗುದಂತಲ್ಲ. ಅಲ್ಲಿ ಮಗನನ್ನು ಕೊಂದ ತಲೆಬಿಸಿಯಲ್ಲಿ ಅವ ಅಜೀರ್ಣ ಸೆಟಪ್ ಮಾಡಿದ್ದಾನೆ. ಯಾರನ್ನು ಕೊಂದಿಲ್ಲ. ಅದು ಗಡಿಬಿಡಿಯಲ್ಲಿ ಗಡಿವರಿಸಿದ್ದು. ನಿನ್ನ ನಾಲಗೆಗೆ ಯಮಗರಗ ಸೇಲಿಲಿಕ್ಕೆ ಪಾಪಿ. ಅವ ಹೇಳಿದ್ದಾನೆ ರಾಯರೇ, ಯಾವಾಗ ನನ್ನ ಮಗನನ್ನು ಕೊಂದಿದ್ದಾನೋ ಇವತ್ತಿನ ದಿವಸ ಸೂರ್ಯಾಸ್ತಮನ ಆಗುವುದರ ಒಳಗೆ ಆತನನ್ನು ನಾನು ಕೊಲ್ತೇನೆ ಅಂತ ಹೇಳಿದ್ದಾನೆ ರಾಯರೇ. ಹೊಸತಾಗಿರ್ಬೋದು, ನಮಗೆ ಇಂಥ ಪ್ರಕರಣ ಎಲ್ಲ ಹಳೆಯದಾಗಿದೆ. ನೀವು ಓಡುದು ನಮಗೆ ಅಂತ ಹೇಳಿದ್ರೆ ಯಾರೀಗ ನಮಗೆ ಅಲ್ಲ, ನಾನು ಇದನ್ನೇನು ಮಾಡ್ಬೇಕು? ಇದನ್ನು ಕೊಂಡೋಗಿ ನಿನ್ನ ಮನೆಯ ಹಿಂಭಾಗದಲ್ಲಿ ಅದನ್ನು ಕೌಚಿ ಹಾಕು, ಮಣ್ಣಿನ ಒಳಗೆ. ಇನ್ಯಾರಾದ್ರೂ ಬಂದು ಹುಡುಕಿದ್ರೆ ಅವರಿಗೆ ಸಿಗಲಿ. ಆಯ್ತು ರಾಯರೇ, ವಿಷಯ ಮುಟ್ಟಿಸಿದ್ದೇನೆ, ನಾನು ಹೋಗ್ತೇನೆ. ಆಯ್ತು 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 ಹೋಗು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.